ಬಾಗಲಕೋಟೆ ಜಿಲ್ಲೆ ದಲಿತ ಪರ ಮತ್ತು ರೈತ ಸಂಘಟನೆ ವತಿಯಿಂದ ದಿನಾಂಕ ಜೂನ್ 24, 2026 ರಂದು ಮುಂಜಾನೆ 10 ಗಂಟೆಯಿಂದ ಹುನಗುಂದ ತಾಲೂಕಿನ ರಕ್ಕಸಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೇವಿನಮಟ್ಟಿ ಗ್ರಾಮದಲ್ಲಿ ದಲಿತ ಸಮಾಜದ ಬಸವರಾಜ ಯಲ್ಲವ್ವ ಚೆಲುವಾದಿರ ರಿಸ ನಂಬರ 29 ಜಮೀನಿಗೆ ತೆರಳಲು ರಸ್ತೆ ಒದಗಿಸಿಕೊಡಬೇಕೆಂದು ಆಗ್ರಹಿಸಿ ಹುನಗುಂದ ಪಟ್ಟಣದ ತಹಶೀಲ್ದಾರ ಕಾರ್ಯಾಲಯದ ಆವರಣದಲ್ಲಿ ದಲಿತ ಪರ ಮುಖಂಡರು ಹಾಗೂ ರೈತ ಮುಖಂಡರ ನೇತೃತ್ವದಲ್ಲಿ ಶಾಂತಿಯುತ ಪ್ರತಿಭಟನೆ ಜರುಗುತ್ತಿದೆ. ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಮಾಧ್ಯಮ ಪ್ರತಿನಿಧಿಗಳು ಸಂಪರ್ಕಿಸಿದಾಗ ರೈತ ಬಸವರಾಜ ಚೆಲುವಾದಿ ಹಾಗೂ ದಲಿತ ಸಮಾಜದ ಮುಖಂಡರಾದ ರುದ್ರೇಶ ಹುಣಸಿಗಿಡದ ಹಾಗೂ ರೈತ ಸಂಘಟನೆಯ ಮುಖಂಡರಾದ ನಾಗರಾಜ್ ಹೂಗಾರರು ಮಾತನಾಡಿ, ರಿಸ ನಂಬರ 29 ಒಟ್ಟು 9 ಎಕರೆ 24 ಗುಂಟೆ ಜಮೀನಲ್ಲಿ ಬಸವರಾಜ ಯಲ್ಲವ್ವ ಚೆಲುವಾದಿ 2 ಎಕರೆ 13 ಗುಂಟೆ ಹಾಗೂ ಬಸವರಾಜ ಶಿವಬಸಪ್ಪ ಬೇವಿನಮಟ್ಟಿರ ಜಮೀನು ರಿಸ ನಂಬರ 29/1 ಬಿ ಕ್ಷೇತ್ರ 2 ಎಕರೆ 20 ಗುಂಟೆ ಹಾಗೂ ಯಲ್ಲಪ್ಪ ಲಕ್ಷ್ಮಣ ಬೇವಿನಮಟ್ಟಿರ ಜಮೀನು ರಿಸ ನಂಬರ 29/2 ರ ಕ್ಷೇತ್ರ 2 ಎಕರೆ 10 ಗುಂಟೆ ಹಾಗೂ ಅಶೋಕಿರವ್ವ ಚೆಲುವಾದಿರ ಜಮೀನು ರಿಸ ನಂಬರ 29/3 ರ ಕ್ಷೇತ್ರ 2 ಎಕರೆ 20 ಗುಂಟೆ ಹೀಗೆ 4 ಹಿಸ್ಸಾ ತುಂಡುಗಳಾದ ಜಮೀನುಗಳಿಗೆ ಕಳೆದ 100 ವರ್ಷಗಳಿಂದ ಹಿರಿಯರಯನಕೇರಿ ಗ್ರಾಮದ ಶ್ರೀಮತಿ ದ್ರಾಕ್ಷಾಯಣಿ ಮಹಾಂತೇಶ ಹುದ್ದಾರ ಹಾಗೂ ಶ್ರೀಮತಿ ಬಸವ ಸಂಗಪ್ಪ ಹೊಸಮನಿರ ಜಮೀನಿನ ಮೂಲಕ ಹೋಗಿ ಬರಲಾಗುತ್ತಿತ್ತು. ಆದರೆ ಕಳೆದ 2.5 ವರ್ಷಗಳ ಹಿಂದೆ ಜಮೀನಿಗೆ ತೆರಳುವಾಗ ಜಗಳಕ್ಕಿಳಿದು ಅಡತಡೆ ಮಾಡಿದಾಗ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ರಾಜಿ ಸಂಧಾನ ಜರುಗಿತ್ತು. ನಂತರ ಈಗ ಮತ್ತೆ ತಗಾದೆ ತೆಗೆದು ನಮ್ಮ ಜಮೀನಿಗೆ ತೆರಳದಂತೆ ಜಾತಿ ನಿಂದನೆ ಹಾಗೂ ದಬ್ಬಾಳಿಕೆ ದೌರ್ಜನ್ಯ ನಡೆಸುತ್ತಿದ್ದಾರೆಂದು ದೂರಿದರು. ನಂತರ ಈ ರಸ್ತೆ ಸಮಸ್ಯೆಯಿಂದ ಕೃಷಿ ಚಟುವಟಿಕೆ ನಡೆಸಲು ಸಾಧ್ಯವಾಗದಿರುವ ಬಗ್ಗೆ ದಿನಾಂಕ ಏಪ್ರಿಲ್ 8, 2026 ರಂದು ಹುನಗುಂದ ತಾಲೂಕಿನ ತಹಶೀಲ್ದಾರರಿಗೆ, ನಂತರ ದಿನಾಂಕ ಜೂನ್ 12, 2026 ರಂದು ಜಿಲ್ಲಾಧಿಕಾರಿಗಳು ಹಾಗೂ ಹುನಗುಂದ ತಾಲೂಕಿನ ಪೊಲೀಸ್ ಉಪಾಧೀಕ್ಷರಿಗೆ ಅರ್ಜಿ ಸಲ್ಲಿಸಿ ಮನವಿ ಮಾಡಿಕೊಂಡರೂ ಸಹ ಕಳೆದ 2 ತಿಂಗಳುಗಳಿಂದ ರಸ್ತೆ ಸಮಸ್ಯೆ ಪರಿಹಾರ ಸಿಗುತ್ತಿಲ್ಲೆಂದು ಅಸಮಾಧಾನ ಆಕ್ರೋಶ ಹೊರಹಾಕಿದರು. ನಂತರ ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಒದಗಿಸದಿದ್ದರೆ ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ನಂತರ ಈ ಸಮಸ್ಯೆ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಏತನ್ಮಧ್ಯೆ ಈ ರಸ್ತೆ ಸಮಸ್ಯೆಯು ಕೇವಲ ಬೇವಿನಮಟ್ಟಿ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬಹುತೇಕವಾಗಿ ರಾಜ್ಯದಾದ್ಯಂತ ರೈತರ ಗೋಳಾಗಿದೆ. ಹಾಗಾಗಿ ಸರಕಾರ ಮತ್ತು ಸಂಬಂಧಿಸಿದ ಇಲಾಖೆಗಳು ರಸ್ತೆ ಸಮಸ್ಯೆ ನಿವಾರಣೆ ಯೋಜನೆ ಹಾಕಿಕೊಂಡು ಪರಿಹಾರ ಕಲ್ಪಿಸಬೇಕೆಂಬುದು ಆಗಾಗ ರೈತರ ನಡುವೆ ಜರುಗುವ ವ್ಯಾಜ್ಯಗಳೇ ರಸ್ತೆ ಸಮಸ್ಯೆಯ ಗಂಭೀರತೆ ಎತ್ತಿ ತೋರಿಸುತ್ತದೆ. ಮತ್ತೊಂದೆಡೆ ಕ್ಷೇತ್ರವನ್ನು ಪ್ರತಿನಿಧಿಸುವ ಜನಪ್ರತಿನಿಧಿಗಳು ಸಹ ರೈತರ ರಸ್ತೆ ಸಮಸ್ಯೆಗೆ ತತ್ಕ್ಷಣ ಪರಿಹಾರ ಕಲ್ಪಿಸಬೇಕೆಂಬುದೇ ರೈತಾಪಿ ಬಳಗದಾಶಯವಾಗಿದೆ. ಈ ಒಂದು ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ಮುಖಂಡರಾದ ಬಸವರಾಜ ಮಸ್ಕಿ, ಹನುಮಂತ ನಡುವಿನಮನಿ, ಗಂಗಾಧಾರ ಬದಾಮಿ, ರಾಜು ಈಟಿ, ಬಸವರಾಜ ಹಿರೇಮನಿ, ಹುಲಗಪ್ಪ ಭೋವಿ ಸೇರಿದಂತೆ ಇತರೆ ದಲಿತ ಸಂಘಟನೆ ಮತ್ತು ರೈತ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಸರ್, ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ತುಂಬಾ ಮುಂದಿರುವ ರಸ್ತೆಯ ಮುಂದ್ಗಡೆ ಇರುವ ರೈತರು ಹಿಂದ್ಗಡೆ ಇರುವ ಹೊಲದವರಿಗೆ ದಾರಿ ಕೊಡದೇ ಇರುವುದರಿಂದ ಈ ಒಂದು ಪ್ರತಿಭಟನೆ. 1 ಎಕರೆ ಹೊಲ ಮುಂದೈತ್ರಿ, 8 ಎಕರೆ ಹೊಲ ಒಳಗೈತಿ, ಅವ್ರಿಗೆ ದಾರಿ ಇಲ್ಲ. ಇದು ಇಲ್ಲಿ ಒಂದೇ ಸಮಸ್ಯೆ ಅಲ್ಲ, ಇದು ಇಲ್ಲಿ ಒಂದೇ ಸಮಸ್ಯೆ ಅಲ್ಲ. ರಾಜ್ಯ ಹಿಂದೆ 8 ಎಕರೆ ಇರ್ಬೋದು, 10 ಎಕರೆ ಇರ್ಬೋದು, 20 ಎಕರೆ ಇರ್ಬೋದು, 30 ಎಕರೆ ಇರ್ಬೋದು, 100 ಎಕರೆ ಇರ್ಬೋದು, ಅಂತ ರೈತರಿಗೆ ದಾರಿ ಕೊಡ್ತಾ ಇಲ್ಲ. ಈ ದಾರಿ ಕೊಡದೇ ಇರುವುದರಿಂದ ದವಸ ಧಾನ್ಯಗಳು, ನಾವು ತಿನ್ನುವಂತ ಎಲ್ಲಾ ಪದಾರ್ಥಗಳು ರೇಟ್ ಹೆಚ್ಚಿಗೆ ಆಗ್ತಾ ಇದೆ. ಯಾಕೆ ರೇಟ್ ಹೆಚ್ಚಿಗೆ ಆಗ್ತಾ ಇದೆ ಅನ್ನೋದು ಅಧಿಕಾರಿಗಳು, ಶಾಸಕರು, ಸಚಿವರು ಗಮನಕ್ಕೆ ತೋರಿ. ಯಾಕಂತಂದ್ರೆ ರೈತರ ಮುಂದೆ ಇದ್ದವರು ದಾರಿ ಬಿಡಾಕತ್ತಿಲ್ಲ ಅಂದ್ರೆ ಹಿಂದೆ ಬೆಳೆಯುವಂತ ಏನ್ ಪದಾರ್ಥಗಳು ಕಡಿಮೆ ಆಗುವುದರಿಂದ ಇಲ್ಲಿ ದವಸ ರೇಟ್ ಹೆಚ್ಚಿಗೆ ಆಗತೈತಿ. ಆದ ಕಾರಣಕ್ಕಾಗಿ ನಮ್ದೇನಿಲ್ಲ ಮನವಿ, ಮುಂದಿರುವ ರೈತರು ಹಿಂದಿರುವ ರೈತರಿಗೆ ದಾರಿ ಮಾಡಿಕೊಡ್ಬೇಕಂತೆ. ಯಾಕಂದ್ರೆ ಇದು ಬೇವಿನಮಟ್ಟಿ ಗ್ರಾಮದ ಒಂದೇ ಅಲ್ಲ, ಇದು ಇಡೀ ಕರ್ನಾಟಕ ರಾಜ್ಯದ ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ಯಾವುದೇ ಒಂದು ಅಧಿವೇಶನದಲ್ಲಿ ಆಗಲಿ ಅಥವಾ ಒಂದು ಬಜೆಟ್ನಲ್ಲಿ ಆಗಿಲ್ಲ ಅಥವಾ ಯಾವುದೇ ಒಂದು ಮೀಟಿಂಗ್ದಾಗಲಿ ಇದರ ಬಗ್ಗೆ ಚರ್ಚೆ ಮಾಡಾಕತ್ತಿಲ್ಲ. ಇದು ಪ್ರತಿನಿತ್ಯ ಒಬ್ಬ ರೈತರಿಗೆ ಅಲ್ಲ 100 ರೈತರಿಗೆ ಆಗುವಂತ ಸಮಸ್ಯೆ ಆಗತ್ತೈತಿ. ಆದಷ್ಟು ಬೇಗನೆ ಇದನ್ನ
ಬಗೆಹರಿಸಿಕೊಡ್ಬೇಕು ರೈತರಿಗೆ. ಸಮಸ್ಯೆ ಆಗಿತ್ತು ಸರ್ ಇದು. ಈಗ ಯಾಕಂದ್ರೆ ಈ ಹುಣಗುಂದ ತಾಲೂಕದಾಗ ತಹಸೀಲ್ದಾರ್ ಸಾಹೇಬರಿಗೆ 3-4 ಸಲ ಮನವಿ ಕೊಟ್ಟಿದ್ದಾರೆ. 3-4 ಸಲ ಮನವಿ ಕೊಟ್ಟರು ತಹಸೀಲ್ದಾರ್ ಸಾಹೇಬ್ರಾಗ್ಲಿ ಅಥವಾ ತಲಾಟಿ ಆಗಲಿ ಅಥವಾ PDO ಆಗಲಿ ಅಥವಾ ಸರ್ಕಾರ ಆಗಲಿ RI ಆಗಲಿ ಪೊಲೀಸ್ ಸಿಬ್ಬಂದಿಯವರಾಗಿರ್ಬೋದು, ಯಾಕಂದ್ರೆ ಅಲ್ಲಿ ಹೊಲಕ್ಕೆ ಹೋದ್ರೆ ಬೈಯಾಕ ಬಡಿಯಾಕ ಬರಾಕತ್ತಾರ ಅಂತಂದು ನೇರವಾಗಿ ಇದು ಕೊಟ್ಟಿದ್ದಾರೆ, ಮನವಿ ಕೂಡ ಕೊಟ್ಟಿದ್ದಾರೆ, ಫಿರ್ಯಾದಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ತನ ಆದ್ರೂ ಯಾವುದೇ ಆದಂತ ನ್ಯಾಯ ಒದಗಿಸಿಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಅದು ಅಧಿಕಾರಿಗಳು ಆಗಿರ್ಬೋದು, ಅವ್ರ ಕುಮ್ಮಕ್ಕರ ಇರ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳ ಕುಮ್ಮಕ್ಕಿನಿಂದ ದಾರಿ ಕೊಡಾಕ ಹಿಂದೆ ಸರಿಯಾಕತ್ತಾರ. ಅವ್ರು ಏನಾರ ಒಂದು ವೇಳೆ ದಾರಿ ಕೊಡದೆ ಹೋದ್ರೆ ಇವತ್ತಿನಿಂದ ಸ್ಟಾರ್ಟ್ ಆಗಿದ್ದ ನ್ಯಾಯ ಸಿಗೋವರೆಗೂ ಎಲ್ಲರಿಗೆ ಕರ್ನಾಟಕ ರಾಜ್ಯದಿಂದ ಯಾರಿಗೆ ರೈತರಿಗೆ ಜಾಗ ಕೊಟ್ಟಿಲ್ಲ ಎಲ್ಲರಿಗೆ ಜಾಗ ಕೊಡಿಸುವಂತ ವ್ಯವಸ್ಥೆವನ್ನ ಈ ವೇದಿಕೆ ಮುಖಾಂತರ ಸ್ಟಾರ್ಟ್ ಮಾಡಿದ್ದ ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ ದಿನಮಾನಗಳಲ್ಲಿ ನಾವು ಪ್ರತಿಭಟನೆ ಕೈಗೊಳ್ತೀವಿ. ಜೈ ಹಿಂದ್, ಜೈ ಕಿಸಾನ್, ನಿಮ್ಮ ಹೆಸರೇನು? ಜೈ ಭೀಮ್. ನಿಮ್ಮ ಹೆಸರೇನು ಸರ್? ರುದ್ರೇಶ್ ಹುಣಸಿಗಡ. ಹೌದು ಸರ್. ಯಾವ ಸಂಘಟನೆ ಇದೆ ಅದು? ರೈತ ಮುಖಂಡರು ಸಂಘಟನೆ. ಯಾರು ನಿಮ್ದು ಹೊಲದ್ದೇನ್ರಿ ಸರ್ ಆಗಿದ್ದು? ಏನಾಗಿತ್ತು ಹೇಳ್ರಿ, ಏನ್ ಸಮಸ್ಯೆ ಆಗಿದ್ದು ಏನು ಹೊಲದ್ದು ಹೇಳ್ರಿ. ನೂರಾರು ವರ್ಷದಿಂದ ಇತಿಹಾಸದಿಂದ ನಮ್ಮ ಆದಿಮುತ್ತರ ಆಗ್ತಿದ್ದಾರೆ. ಅದು ಆಗ್ತಿದ್ದು ಅವ್ರ ಅಪ್ಪ ಅಜ್ಜರು ಏನಂಗಿಲ್ಲ, ಅವ್ರ ಅಪ್ಪರು ಏನಂಗಿಲ್ಲ. ಈಗ ಮೊಮ್ಮಗ ಅವರು ತಲೆಮಾರು 3ನೇ ತಲೆಮಾರದೊಳಗೆ ಈ ರಸ್ತೆ ಇಲ್ಲ ಒಟ್ಟು ಹೊಲಕ್ಕೆ ಒಟ್ಟು ಹಾಕಿ ರಸ್ತೆ ನಿಮ್ಮ ಹೊಲಕ್ಕೆ ಹೋದ್ರೆ ಹೆಂಗೆ ಹೋಗ್ತಿರ್ತೀವಿ ಅದು ಒಟ್ಟು ಹಾಕಿ ದಾರಿ ನಿಂತು ಬಿಟ್ಟಿರ್ತಾರೆ. ಅವರು ಹೋಗಕ್ಕೆ ಕೇಳಿಲ್ಲ, ಹೊಲ ಫಲ ಬಿದ್ದಿದ್ದಾರೆ. ನಿಮ್ಮ ಹೆಸರೇನ್ರಿ? ಬಸವರಾಜ್ ಚಲವಾದಿ. ಬಸವರಾಜ್ ಚಲವಾದಿ ಅಂತೇಳಿ. ಈಗ ನಿಮ್ಗೆ ಅಡ್ಡಪಡಿಸೋರು ಯಾರ್ರಿ? ಮಾಂತೇಶ್ ಉದ್ದಾರ, ಸಂಗಪ್ಪ ಉದ್ದಾರ. ನೀವು ಯಾರ್ಯಾರು ಮನವಿ ಕೊಟ್ಟಿರಿ? ಈಗ ಸಂಗಪ್ಪ ಹೊಸಮನಿ. ಈ ಸಮಸ್ಯೆ ಬಗ್ಗೆ ಯಾರ್ಯಾರಿಗೆ ಇದು ಕೊಟ್ರಿ? ಪೊಲಿಟಿಷಿಯನ್, ತಹಶೀಲ್ದಾರು, DSP, SP ಹಾಂ ಇಂಥವ್ರೆಲ್ಲ ಕೊಟ್ಟು ಮನೆ ಕೊಟ್ಟರಿ. 7 ಸಲ ಮನೆ ಕೊಟ್ಟರೆ ತಹಶೀಲ್ದಾರ್ಗೆ 3-4 ಸಲ ತಹಶೀಲ್ದಾರ್ ಹಚ್ಚಿ ಅಂದ್ರೆ ಅಲ್ಲೇ ಹೋರಿ ನಮ್ಮ ಟೈಮಿಗೆ ಕೈ ಮುಕ್ಕೋತೀನಿ ಅಂತ ಒಬ್ಬ ದನಕಾಯಿ ಹುಡುವಂತ ಒಬ್ಬ ನ್ಯಾಯಾಧೀಶ ನ್ಯಾಯದ ಮುಂದೆ ನಾವು ಹೋಗಿ ಕೈ ಮುಗಿಯುವಂತ ವ್ಯಕ್ತಿ ಮುಂದೆ ನಾನೇ ಕೈ ಮುಗಿದು ಅಂದ್ರೆ ನಮ್ಗೆ ಆಗೋದಿಲ್ರಿ ಪದೇ ಆಗೋದಿಲ್ರಿ ನಮ್ಗೆ. ನೀವು ಹೋರಿ ಕೋರ್ಟಿಗೆ ಹೋಗಿರ್ತಾರೆ, ನಿಮ್ಮ ಹತ್ರ ಹಾಕೋದು ಸರ್. ನೀವು ನ್ಯಾಯ ಕೊಡುವಂತ ವ್ಯಕ್ತಿಗಳು ನ್ಯಾಯ ಕೊಡಿಸ್ರಿ ಅಂತ ನಿಮ್ಮ ಹತ್ರ ಬಂದಿವಿ. ನೀವೇ ನಮ್ಗೆ ಕೈ ಮುಗಿದ್ರೆ ನಾವೆಲ್ಲಿ ಹೋಗೋಣ ಸರ್ ಅಂತಂದ್ರೆ ನಮ್ಗೆ ಆಗೋದಿಲ್ರಿ ಪದೇ ಆಗೋದಿಲ್ರಿ. ಪೊಲಿಟಿಷಿಯನ್ ಕೇಳಿದ್ರೆ ಇವ್ರಿಗೆ ಕರೆಸ್ತೀನಿ, ಪೊಲಿಟಿಷಿಯನ್ನರು ನಾ ಕರೆಸ್ತೀವಿ, ವಿಚಾರಿಸ್ತೀವಿ, ಏನು ಯಾರು ವಿಚಾರಿಸಿಲ್ಲ. 2 ತಿಂಗಳು ಸತತವಾಗಿ 2 ತಿಂಗಳಿಂದ ನೀವು ಕೇಳ್ಕೊಂಡ್ರು ಏನು ಸಮಸ್ಯೆ ಪರಿಹಾರ ಸಿಕ್ಕಿಲ್ಲ. ಇನ್ನು ಈಗ ಹೊಲದಾಗ ನಾವು ಹೋಗಕ್ಕ ಏನ್ ಹೇಳ್ತಾರ್ರಿ ಅವರು? ಆಯ್ತ್ರಿ ಮಾಡೋ ನಂತರ ನಾವು ಕೊಟ್ಟಂತ ಪತ್ರ ಏನಿಲ್ಲ, ಬಿಸಿ ಹಾಕ್ತಾರೋ ಕಸ ಡಬ್ಬಿ ಹಾಕ್ತಾರೋ ಏನು ಗೊತ್ತಾಗಿಲ್ಲ ನಮ್ಗೆ. ಅಡ್ಡಾಡಿ ಸಾಕತ್ತೆ ನಾವು ದೋತ್ರದಾರ ಅದೇ ಅಂತ ಗೊತ್ತಾಗೋದಿಲ್ಲ. ಏನ್ ಬ್ಯಾಂಕ್ನಾರ ಇದ್ರೆ ಏನ್ ಮಾಡ್ತಿರೋ ಬಿಡ್ತಾರೋ ಗೊತ್ತಿಲ್ಲ. ನಾವೊಬ್ಬ ರೈತ, ನಾವು ಬಡವರ ಜನರು 2 ಎಕರೆ ಜಮೀನುಗಳಿದಾವ. ನಾವು 4 ಪಟ್ಟಿ ಅದಾವ್ರಿ ಸರ್ ನಮ್ಮ ಹೊಲಗಳು. 9 ಎಕರೆ ಜಮೀನು ಅವು. 9 ಎಕರೆ ತಲಾ 2 ಎಕರೆ 4 ಮಂದಿ ಜಮೀನು ಅದಾವು. ಅಂತ ಜಮೀನುಗಳಿಗೆ ನಮ್ಗೆ ಹಸಕ್ಕೆ ಅವಕಾಶ ಕೊಡವಲ್ರಿ. ಓಕೆ, ಇದು ನಿಮ್ಮ ಸಮಸ್ಯೆನ ನಾವು ನಮ್ಮ ಮಾಧ್ಯಮದ ಮುಖಾಂತರ ಪ್ರಸಾರ ಮಾಡಿ ಗಮನಕ್ಕೆ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ನಮಸ್ಕಾರ.